ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಮುಖ್ಯಮಂತ್ರಿ ಮಟ್ಟದಲ್ಲಿ ಆಗ್ಬೇಕು ಕೆಲಸ. ಸೊ ಸಾಹೇಬ್ ನಮ್ಗೆ ಏನ್ ತಿಳಿಸಿದ್ದು, ನಾವು ಏನ್ ಇಲ್ಲಿ ಕೊಟ್ಟಿದೀವಿ ಇಲ್ವಾ, ಅವ್ರು ಕಲ್ಸಿದಾರೆ ಬೆಂಗಳೂರಿಗೆ. ಸೊ ಅವರು ಪಾಪ ಅದಕ್ಕಿಂತ ಹೆಚ್ಚು ಏನ್ ಮಾಡಕ್ ಆಗೋದಿಲ್ಲ. 3ನೇ 4ನೇ ವಿಷಯ ಏನಿತ್ತು ಅದು ಅಧಿಕಾರಿ ಮಟ್ಟಕ್ಕೆ ಇತ್ತು. ಒಂದು ದೇವದಾಸಿ ಅವ್ರದ್ದು ಸರ್ವೆ ಆಗ್ಬೇಕಂತ, ಅದಕ್ಕೆ ಅವ್ರು ನಮ್ಗೆ ಈಗ ತಿಳಿಸ್ತಾರೆ ಏನಾಯ್ತಂತ. 4ನೇದು ನಮ್ದು ಇತ್ತು, ನಮ್ ರಾಯಚೂರಲ್ಲಿ ಎಲ್ಲಿ ಕುಡಿಯ ನೀರು ಘಟಕಗಳಿದಾವ ಇಲ್ವಾ, ಎಲ್ಲ ಹಾಳಾಗಿತ್ತಿಲ್ವಾ, ಎಲ್ಲ ಹಳ್ಳಿಗಳಲ್ಲಿ ಒಂದಿಷ್ಟು ರಿಪೇರ್ ಆಗಿದಾವ. ಉಳಿದಿದ್ದು ರಿಪೇರ್ ಮಾಡಕ್ಕೆ ಒಂದು 3.5 ಕೋಟಿ ರೂಪಾಯಿ ಬೇಕಾಗ್ತದೆ. ಸೊ ಈ 2 ವಿಷಯಗಳು ನಮ್ಮ ಜಿಲ್ಲೆ ಮಟ್ಟದಲ್ಲಿ ಬಗೆಹರಿಸೋದು ವಿಷಯಗಳಿತ್ತು. ಸೊ ಅವತ್ತು ನಾವು ಸರ್ಗೆ ವಿನಂತಿ ಮಾಡಿದ್ದೀವಿ, ಸರ್ ಇವತ್ತು ನಾವು ಸ್ಥಗಿತ. ಹೋರಾಟದ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಗಮನಕ್ಕೆ ತರಲಾಗಿದೆ. ನೀವು ನೀಡಿದ 5 ಬೇಡಿಕೆಗಳಲ್ಲಿ ಈಗಾಗಲೇ ಕುಡಿಯುವ ನೀರು, ಆರೋ ಪ್ಲಾಂಟ್ಗಳನ್ನು ರಿಪೇರಿ ಮಾಡಲು ಪ್ರಾರಂಭಿಸಲಾಗಿದೆ. ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಹಾಗೂ ಅಪೌಷ್ಟಿಕತೆ ತಡೆಗಟ್ಟಲು ಮಾರ್ಚಿನೊಳಗೆ ಕಾರ್ಯರೂಪಕ್ಕೆ ತರಲು ಪ್ರಯತ್ನ ನಡೆದಿದೆ. ಜೊತೆಗೆ ದೇವದಾಸಿ ಪದ್ಧತಿ ಮರು ಸಮೀಕ್ಷೆ ನಡೆಸಲು ಈಗಾಗಲೇ ತರಬೇತಿ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿ ಈ ಹೋರಾಟವನ್ನು ಇಲ್ಲಿಗೆ ಸ್ಥಗಿತಗೊಳಿಸಿ ನಿಮ್ಮ ಮನೆಗಳಿಗೆ ತೆರಳಿ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದ್ದರು. ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ನಾವು ಹೆಚ್ಚು ಮಾಡಬೇಕು. 2ನೇದು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತುಂಬ ಜಾಸ್ತಿ ಅಪೌಷ್ಟಿಕತೆ ಕಾಡ್ತಾ ಇದೆ, ಅದನ್ನ ನಾವು ನಿವಾರಣೆ ಮಾಡಬೇಕು. 3ನೇದು, ದೇವದಾಸಿ ಪದ್ಧತಿಯಿಂದ ಯಾರು ಶೋಷಿತರಾಗಿದ್ದಾರೆ ಅವ್ರದ್ದು ಮರು ಸರ್ವೆ ಆಗಬೇಕು. 4ನೇದು, ಆರೋ ಪ್ಲಾಂಟ್ ಕುಡಿಯೋ ನೀರ್ದು ಬೇಗ ನಾವು ರಿಪೇರಿ ಮಾಡಿ ಕೊಡಬೇಕು ಅಂತ. ಸೊ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮಗೆಲ್ಲ ಮತ್ತೊಮ್ಮೆ ಹೇಳಿದರು, ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಏನಿದೆ, ರಾಯಚೂರು ಜಿಲ್ಲೆಗೆ ಒಂದು ವಿಶೇಷ ಯೋಜನೆ ರೂಪಿಸಿ ಶಿಕ್ಷಣ ಗುಣಮಟ್ಟ ಅದೇ ರೀತಿ ಪೌಷ್ಟಿಕತೆ ಹೆಚ್ಚು ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ನ ಈಗ ಬರುವ ಮಾರ್ಚಿಂದ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನಾವು ತಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಈಗಾಗಲೇ ಸಾಕಷ್ಟು ನೀತಿ ಆಯೋಗ ಮತ್ತು ಬೇರೆ ಬೇರೆ ಕಡೆಯಿಂದ ವರದಿನೂ ಇದೆ, ಯಾವ ಥರ ಶಿಕ್ಷಣ ಗುಣಮಟ್ಟನ ಹೆಚ್ಚು ಮಾಡಬೇಕು ಮತ್ತು ಯಾವ ಥರ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡಬೇಕು ಅಂತ. ಸೊ ಅದನ್ನ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಅದೇ ರೀತಿ ಸರ್ಕಾರದ ಮಟ್ಟದಲ್ಲೂ ನಾವು ಇದು ಅವ್ರ ಗಮನಕ್ಕೆ ತಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ನಡೀತಾ ಇದೆ. ಬರೋ ಬಜೆಟಲ್ಲಿ ಅದ್ರ ಬಗ್ಗೆ ಒಂದು ಸೂಕ್ತವಾಗಿ ಒಂದು ಪ್ಲ್ಯಾನ್ ಮಾಡಿ ಅದನ್ನ ಒಂದು ಮಿಷನ್ ಮೋಡಲ್ಲಿ ಈ ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಮುಂದಿನ ದಿನದಲ್ಲಿ ಈ 2 ಅಂಶಗಳ ಮೇಲೆ ತಮ್ಮ ಎಲ್ಲರ ಸಹಕಾರದೊಂದಿಗೆ ನಾವು ಅದನ್ನ ಅನುಷ್ಠಾನ ಮಾಡಿ ನಮ್ಮ ಜಿಲ್ಲೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗನೂ ಬೇರೆ ಈ ರಾಜ್ಯದ ಯಾವುದೇ ಭಾಗಕ್ಕಿಂತ ಹಿಂದೆ ಇರದೇ ಇರೋ ರೀತಿಯಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋದು. ದೇವದಾಸಿ ಪದ್ಧತಿದು ಈಗ ಟ್ರೈನಿಂಗ್ ನಡೀತಾ ಇದೆ, ಯಾವ ಥರ ಸರ್ವೆ ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಟ್ರೈನಿಂಗ್ ನಡೀತಾ ಇದೆ. ಸೊ ಸ್ವಲ್ಪ ದಿನದಲ್ಲಿ ಆ ಟ್ರೈನಿಂಗ್ ಮುಗಿಯುತ್ತೆ. ಟ್ರೈನಿಂಗ್ ಮುಗಿದ ತಕ್ಷಣ ಅದು ಮತ್ತೆ ರೀಸರ್ವೆ ಎಲ್ಲ ಜಿಲ್ಲೆಗಳಲ್ಲೂ ಅದು ಸ್ಟಾರ್ಟ್ ಆಗುತ್ತೆ. 4ನೇದು, ಆರೋ ಪ್ಲ್ಯಾಂಟು ಈಗಾಗಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು 50 ಚಿಲ್ಲರೆ ಆರೋ ಪ್ಲ್ಯಾಂಟು ಅವರು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ರಿಪೇರಿ ಮಾಡಿದ್ದಾರೆ. ಇನ್ನೂ ಒಂದು 60 ಆರೋ ಪ್ಲ್ಯಾಂಟು ರಿಪೇರಿ ಮಾಡೋಕ್ಕೆ ಸುಮಾರು 3 ಕೋಟಿ ಅವಶ್ಯಕತೆ ಇದೆ. ಅದನ್ನು ನಾವು ಈಗ ಕಲ್ಯಾಣ ಕರ್ನಾಟಕ ಮಂಡಳಿಗೆ ಕಳಿಸಿದ್ದೀವಿ. ಮೇ ಬಿ ಇನ್ನೊಂದು 2-3 ದಿನದಲ್ಲಿ ಅಪ್ರೂವಲ್ ಬಂದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ರಿಪೇರಿ ಮಾಡ್ತೀವಿ. ಬಟ್
ಕುಡಿಯ ನೀರಿಗೆ ಒಂದು ಶಾಶ್ವತ ಪರಿಹಾರ ಅಂದರೆ ನಮ್ಮ ಜಿಲ್ಲೆಯಲ್ಲಿ 2,000 ಚಿಲ್ಲರೆ ಕೋಟಿದು ಒಂದು ಜಲಧಾರೆ ಯೋಜನೆ ನಡೀತಾ ಇದೆ. ಆ ಜಲಧಾರೆ ಯೋಜನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೊ ಅದನ್ನ ರಿಪೀಟೆಡ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 6 ತಿಂಗಳಲ್ಲಿ ಅದು ಎಲ್ಲ ವರ್ಕ್ಸು ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ಕಾಂಟ್ರಾಕ್ಟರ್ ಹೇಳಿದ್ದಾರೆ. ನಾವು ಅವ್ರನ್ನ ಪದೇ ಪದೇ ಒತ್ತಡ ಹಾಕಿ ಫಾಸ್ಟಾಗಿ ಮಾಡೋಕ್ಕೆ ಕೇಳ್ಕೊತಾ ಇದ್ದೀವಿ. ಒಂದು 6 ತಿಂಗಳು ಟೈಮು ಆದಮೇಲೆ ಸೊ ನಮ್ಮ ಎಲ್ಲ ಹಳ್ಳಿಗೆ ನೇರವಾಗಿ ನಾರಾಯಣಪುರ ಡ್ಯಾಮಿಂದ ಶುದ್ಧ ಕುಡಿಯೋ ನೀರು ಬರುತ್ತೆ. ಸೊ ಅದು ಬಂದರೆ ಅದು ಬರೋ ರೀತಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅದನ್ನ ಒಂದು 6 ತಿಂಗಳು ಮತ್ತು ಒಂದು 3 ತಿಂಗಳು ಟ್ರಯಲ್ ರನ್ ಅಂತ ಇರುತ್ತೆ. ಅಂದರೆ ಎಲ್ಲ ಹಳ್ಳಿಗೆ ಕನೆಕ್ಷನ್ನು ನೀರು ಹೋಗ್ತಾ ಇದೆಯಾ ಇಲ್ವಾ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಒಂದು 6 ರಿಂದ 8 ತಿಂಗಳಲ್ಲಿ ಪ್ರತಿ ಹಳ್ಳಿಗೆ ಮತ್ತು ಪ್ರತಿ ಗ್ರಾಮಕ್ಕೆ ಶುದ್ಧ ಕುಡಿಯೋ ನೀರು ಜಲಧಾರೆ ಯೋಜನೆಯಿಂದ ನಾವು ಕೊಡೋಕ್ಕೆ ಎಲ್ಲ ರೀತಿ ನಾವು ವ್ಯವಸ್ಥೆ ಮಾಡ್ತೀವಿ. ಈ ಕುರಿತು ಹೋರಾಟಗಾರರು ಸುದ್ದಿಗಾರರೊಂದಿಗೆ ಮಾತನಾಡಿ, ಸರ್ಕಾರ ಸ್ಪಂದಿಸಿಲ್ಲ. ಬೇಡಿಕೆಗಳು ಈಡೇರದಿದ್ದರೆ ಈ ಹೋರಾಟವನ್ನು ಕಲ್ಯಾಣ ಕರ್ನಾಟಕದಾದ್ಯಂತ ವಿಸ್ತರಿಸಲಾಗುವುದು ಎಂದು ಹೋರಾಟಗಾರರು ತಿಳಿಸಿದರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು.